ಇವತ್ತಿನ ವ್ಲಾಗ್ ತುಂಬಾ ಸಿಂಪಲ್ ಪೀಸ್ಫುಲ್ ಅಂಡ್ ಫ್ಯಾಮಿಲಿ ಮೊಮೆಂಟ್ಸ್ ತುಂಬಿರುವಂತ ವ್ಲಾಗ್ ಆಗಿರುತ್ತೆ. ವಾಕಿಂಗ್ಗೆ ಹೋಗೋಣ ಅಂತ ರೆಡಿ ಆಗಿದೆ. ಆದ್ರೆ ನಾನು ಹೊರಗಡೆ ಹೋಗುವಷ್ಟರಲ್ಲಿ ನಮ್ಮಮ್ಮ ಅಕ್ಕ ಇಬ್ರು ಒಂದು ರೌಂಡ್ ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ರು. ನಂತರ ನಾನು ಜೊತೆಗೆ ಜಾಯಿನ್ ಆದೆ. ಇನ್ನೊಂದು ರೌಂಡ್ ವಾಕಿಂಗ್ ಮಾಡಿದೆ. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಫಸ್ಟ್ ಫ್ರೆಶ್ ಆಗಿ ದೇವ್ರ ನಮಸ್ಕಾರ ಮಾಡಿ ಇವತ್ತಿನ ದಿನ ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ ಮಾಡಿದೆ. ನಂತರ ಕಿಚನ್ಗೆ ಹೋಗಿ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಇವತ್ತು ನಮ್ಮ ಮನೆಯಲ್ಲಿ ನನ್ನ ಫೇವ್ರೇಟ್ ಬ್ರೇಕ್ಫಾಸ್ಟ್ ಇಡ್ಲಿ. ಇಡ್ಲಿ ಜೊತೆ ಸ್ಪೆಷಲ್ ಕಾಂಬಿನೇಷನ್ ಕೂಡ ಇದೆ. ನಮ್ಮ ಮನೆಯ ಸ್ಪೆಷಲ್ ಟೊಮೆಟೊ ಸಾಂಬಾರ್ ಮತ್ತೆ ಚಟ್ನಿ ಡೈಲಿ ಕೂಡ ಮನೆಗೆ ಒಂದು ಬ್ಯೂಟಿಫುಲ್ ಲುಕ್ ಕೊಡುತ್ತೆ. ನಾನು ಹಾಕಿದ ರಂಗೋಲಿ ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಅಷ್ಟು ಸಾಫ್ಟ್ ಮತ್ತು ಟೇಸ್ಟಿ ಆಗಿರುತ್ತೆ. ಬೆಳಿಗ್ಗೆ ಇಂತಹ ಬ್ರೇಕ್ಫಾಸ್ಟ್ ತಿಂದ್ರೆ ಹೋಲ್ ಡೇ ಫ್ರೆಶ್ ಆಗಿರುತ್ತೆ. ಯಾರಿಗೆಲ್ಲ ಮಾವಿನಕಾಯಿ ಇಷ್ಟ ಅಂತ ಕಾಮೆಂಟ್ ಮಾಡಿ. ನನಗಂತೂ ತುಂಬಾನೇ ಇಷ್ಟ. ಸೊ ಮನೇಲಿದ್ದ ಮಾವಿನಕಾಯಿ ಎಲ್ಲ ಹಚ್ಚಿ ತಿನ್ನೋಣ ಅಂತ ಎಲ್ಲ ಹಚ್ಚಿಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಕ ಹಾಕೊಂಡು ಮಾವಿನಕಾಯಿನ ತಿಂತಾ ಇದ್ರೆ ತುಂಬಾನೇ ಸಖತ್ತಾಗಿರುತ್ತೆ. ಅದಂತೂ ಬೇರೆ ಫೀಲಿಂಗ್ ಅಂತಾನೆ ಹೇಳ್ಬೋದು. ನನಗಂತೂ ಮಾವಿನಕಾಯಿ ತುಂಬಾನೇ ಇಷ್ಟ. ಅಂಡ್ ಇವತ್ತು ಮಾಮನ ಬರ್ತ್ಡೇ ಕೂಡ ಇತ್ತು. ಮಾರ್ನಿಂಗ್ ಅವರಿಗೆ ವಿಶ್ ಹೇಳಿ ಮನೆಯಲ್ಲಿ ಎಲ್ಲ ದೇವರಿಗೆ ಸ್ಪೆಷಲ್ ಪೂಜೆ ಎಲ್ಲ ಮಾಡಿದ್ವಿ. ಪ್ರತಿದಿನ ದೇವರನ್ನ ನೆನೆದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಪೂಜೆ ಅಂದ್ರೆ ಕೇವಲ ಆಚರಣೆ ಅಷ್ಟೇ ಅಲ್ಲ, ಅದು ಗ್ರಾಟಿಟ್ಯೂಡ್ ಅಂತಾನೆ ಹೇಳ್ಬೋದು. ಕೇಕ್ ತಿನ್ಸಿ ವಿಶಸ್ ಹೇಳಿದ್ವಿ. ಮಾಮ ಮುಖದಲ್ಲಿ ಸ್ಮೈಲ್ ನೋಡಿದ್ರೆ ಸಾಕು, ನಮಗೂ ತುಂಬಾ ಖುಷಿ ಆಯ್ತು. ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ದೊಡ್ಡದಾಗಿ ಇತ್ತು ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು ಬರ್ತ್ಡೇ ಸೆಲೆಬ್ರೇಷನ್. ಈ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ನಾಳೆ ದೊಡ್ಡ ಮೆಮೊರೀಸ್ ಆಗುತ್ತೆ. ಲೈಫಲ್ಲಿ ಮನಿ, ವರ್ಕ್, ರೆಸ್ಪಾನ್ಸಿಬಿಲಿಟಿ ಎಲ್ಲವೂ ಇರುತ್ತೆ. ಆದ್ರೆ ಫ್ಯಾಮಿಲಿ ಟೈಮ್ ಅನ್ನೋದು ಯಾವತ್ತೂ ಮಿಸ್ ಆಗಬಾರ್ದು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಾ ಗವಿಕುಮಾರ್ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ತುಂಬ ಸಿಂಪಲ್ ಪೀಸ್ಫುಲ್ ಆ್ಯಂಡ್ ಫ್ಯಾಮಿಲಿ ಮೊಮೆಂಟ್ಸ್ ತುಂಬಿರುವಂಥ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ರೂಟೀನ್ ಇಂದ ಶುರು ಮಾಡಿ ಈವ್ನಿಂಗ್ ಬರ್ತ್ಡೇ ಸೆಲೆಬ್ರೇಷನ್ ತನಕ ಏನೇನು ಆಯಿತು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗಾದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬನ್ನಿ ವ್ಲಾಗ್ ಶುರು ಮಾಡೋಣ. ಇವತ್ತು ನಾನು ಬೆಳಿಗ್ಗೆ ಸುಮಾರು 5:30ಗೆ ಎದ್ದು ಫ್ರೆಶ್ ಅಪ್ ಆಗಿ ವಾಕಿಂಗ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೆ. ಆದರೆ ನಾನು ಹೊರಗಡೆ ಹೋಗುವಷ್ಟರಲ್ಲಿ ನಮ್ಮಮ್ಮ ಅಕ್ಕ ಇಬ್ರು ಒಂದು ರೌಂಡ್ ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ರು. ನಂತರ ನಾನು ಜೊತೆಗೆ ಜಾಯಿನ್ ಆದೆ. ಇನ್ನೊಂದು ರೌಂಡ್ ವಾಕಿಂಗ್ ಮಾಡಿದೆ. ಬೆಳಿಗ್ಗೆ ಸಮಯ ಅಂದರೆ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಲ್ವಾ. ತಂಪಾದ ಗಾಳಿ, ಬರ್ಡ್ಸ್ ಸೌಂಡು, ಫ್ರೆಶ್ ಅಟ್ಮಾಸ್ಫಿಯರು ಇವೆಲ್ಲ ಮನಸ್ಸಿಗೆ ತುಂಬ ಪಾಸಿಟಿವ್ ಫೀಲಿಂಗ್ ಕೊಡುತ್ತೆ. ವಾಕಿಂಗ್ ಅನ್ನೋದು ಸಿಂಪಲ್ ಎಕ್ಸಸೈಸ್ ಆದ್ರೂ ಅದು ಬೆನಿಫಿಟ್ಸ್ ತುಂಬಾನೇ ಜಾಸ್ತಿ ಇದೆ. ಪ್ರತಿದಿನ ವಾಕಿಂಗ್ ಮಾಡಿದ್ರೆ ಬಾಡಿ ಆಕ್ಟಿವ್ ಆಗಿರುತ್ತೆ, ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಮತ್ತೆ ಸ್ಟ್ರೆಸ್ ಸಹ ಕಡಿಮೆ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ, ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ದಿನವಿಡೀ ಕೆಲಸ ಮಾಡೋಕೆ ಎಂಥ್ಯೂಸಿಸಮ್ ಬರುತ್ತೆ. ನೀವು ಡೈಲಿ ಕನಿಷ್ಠ 30 ಮಿನಿಟ್ಸ್ ಆದರೂ ವಾಕಿಂಗ್ ಮಾಡಿ ಹ್ಯಾಬಿಟನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತ್ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ವಾಕಿಂಗ್ ಮಾಡ್ತಾ ಫ್ಯಾಮಿಲಿ ಜೊತೆ ಮಾತಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೂಡ ವಾಕಿಂಗ್ ಮಾಡಿ. ಅದು ಬೇರೆನೇ ಹ್ಯಾಪಿನೆಸ್. ಫೋನ್ ಇಲ್ಲದೆ, ಟೆನ್ಷನ್ ಇಲ್ಲದೆ ಒಟ್ಟಿಗೆ ಸ್ಪೆಂಡ್ ಮಾಡೋ ಟೈಮ್ ತುಂಬಾನೇ ಸ್ಪೆಷಲ್. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಫಸ್ಟ್ ಫ್ರೆಶ್ ಆಗಿ ದೇವ್ರ ನಮಸ್ಕಾರ ಮಾಡಿ ಇವತ್ತಿನ ದಿನ ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ ಮಾಡಿದೆ. ನಂತರ ಕಿಚನ್ಗೆ ಹೋಗಿ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಇವತ್ತು ನಮ್ಮ ಮನೆಯಲ್ಲಿ ನನ್ನ ಫೇವ್ರೇಟ್ ಬ್ರೇಕ್ಫಾಸ್ಟ್ ಇಡ್ಲಿ. ಇಡ್ಲಿ ಜೊತೆ ಸ್ಪೆಷಲ್ ಕಾಂಬಿನೇಷನ್ ಕೂಡ ಇದೆ. ನಮ್ಮ ಮನೆಯ ಸ್ಪೆಷಲ್ ಟೊಮೆಟೊ ಸಾಂಬಾರ್ ಮತ್ತೆ ಚಟ್ನಿ. ಈ ಕಾಂಬಿನೇಷನ್ ನಮಗೆ ತುಂಬಾನೇ ಫೇವ್ರೇಟ್. ನೀವು ಕೂಡ ಇಡ್ಲಿ ಜೊತೆ ಇದೇ ಕಾಂಬಿನೇಷನ್ನ ಟ್ರೈ ಮಾಡಿ. ರಿಯಲಿ ಸೂಪರ್ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅಂತಾನೆ ಅನಿಸ್ತಾ ಇರುತ್ತೆ. ಕುಕಿಂಗ್ ಅನ್ನೋದು ನನಗೆ ತುಂಬ ಇಷ್ಟ. ಕಿಚನ್ಗೆ ಹೋದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಒಬ್ಬರಿಗೆ ಅಡುಗೆ ಮಾಡೋದು ಬೇರೆ, ಆದರೆ ಫ್ಯಾಮಿಲಿ ಎಲ್ಲರಿಗೂ ಒಟ್ಟಿಗೆ ಕೂತು ನಾವು ಮಾಡಿದ ಊಟ ಎಂಜಾಯ್ ನೋಡೋದು ಅಂದರೆ ಇನ್ನೊಂದು ದೊಡ್ಡ ಸಂತೋಷ ಅಂತಾನೆ ಹೇಳ್ಬೋದು. ಕುಕಿಂಗ್ ಅಂದರೆ ಹೊಟ್ಟೆ ತುಂಬಿಸೋದು ಮಾತ್ರ ಅಲ್ಲ, ಅದರಲ್ಲಿ ಲವ್, ಕೇರ್, ಅಫೆಕ್ಷನ್ ಎಲ್ಲ ಇರುತ್ತೆ. ಪ್ರತಿಯೊಂದು ಮನೆ ಟೇಸ್ಟ್ ಬೇರೆ ಇರುತ್ತೆ. ಅದೇ ಮನೆ ಸ್ಪೆಷಲ್. ನಮ್ಮ ಮನೆಯ ಬ್ರೇಕ್ಫಾಸ್ಟ್ ಸ್ಮೆಲ್ ಕಿಚನ್ ತುಂಬ ಹರಡಿತ್ತು. ಅಷ್ಟು ನೈಸ್ ಫೀಲಿಂಗ್ ಕೊಡುತ್ತೆ. ಸಾಂಬಾರ್ ಒಂದು ಕಡೆ ಆಗ್ತಾ ಇತ್ತು, ಚಟ್ನಿ ರೆಡಿ ಆಗಿತ್ತು. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇನ್ನೊಂದು ಕಡೆ ಇಡ್ಲಿಗೆ ಚೆನ್ನಾಗಿ ಸ್ಟೀಮ್ ಆಗಲಿ ಅಂತ ಇಟ್ಟಿದ್ದೆ. ಅಷ್ಟರಲ್ಲಿ ಹೊರಗಡೆ ಹೋಗಿ ರಂಗೋಲಿ ಹಾಕೋಣ ಅಂತ ಅನಿಸ್ತು. ಮಾರ್ನಿಂಗ್ ಎದ್ದು ಎಲ್ಲ ಕ್ಲೀನ್ ಮಾಡಿದ್ದೆ ಆಲ್ರೆಡಿ ಆಚೆಗಡೆ. ಇನ್ನೊಮ್ಮೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಿಗ್ಗೆ ರಂಗೋಲಿ ಹಾಕೋದು ನನಗೆ ತುಂಬಾ ಇಷ್ಟ. ರಂಗೋಲಿ ಅಂದರೆ ಕೇವಲ ಡೆಕೋರೇಷನ್ ಅಷ್ಟೇ ಅಲ್ಲ, ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಭಾಗ ಅಂತಾನೆ ಹೇಳ್ಬೋದು. ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ, ಲಕ್ಷ್ಮೀ ದೇವಿ ಕೃಪೆ ಇರಲಿ ಅನ್ನೋದು ನಂಬಿಕೆ. ಮನೆ ಕ್ಲೀನ್ ಆಗಿರೋದು ಗೊತ್ತಾಗಿರುತ್ತೆ. ಮತ್ತೆ ಫೆಸ್ಟಿವಲ್ ಫೀಲ್ ಮಾತ್ರ ಅಲ್ಲ, ಡೈಲಿ ಕೂಡ ಮನೆಗೆ ಒಂದು ಬ್ಯೂಟಿಫುಲ್ ಲುಕ್ ಕೊಡುತ್ತೆ. ನಾನು ಹಾಕಿದ ರಂಗೋಲಿ ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ನಿಮ್ಮ ಸಜೆಷನ್ ಕೂಡ ಶೇರ್ ಮಾಡಿ.
ನಾನು ರಂಗೋಲಿ ಹಾಕೊಂಡು ಬರುವಷ್ಟರಲ್ಲಿ ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು. ಇಲ್ಲಿ ಕೂಡ ಪರ್ಫೆಕ್ಟ್ ಆಗಿ ಬಂದಿತ್ತು. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟ್ ಆಗಿದೆ ಅಂತ. ನಮ್ಮನೆ ಇಡ್ಲಿ ಅಂದರೆ ತುಂಬಾನೇ ಸಾಫ್ಟ್. ತಿನ್ನೋಕೆ ಶುರು ಮಾಡಿದ್ರೆ ಸಾಕು, ಇನ್ನು ಇನ್ನೊಂದ್ಸಲ ತಿಂತಾನೆ ಇರಬೇಕು ಅಂತಾನೆ ಅನ್ಸುತ್ತೆ. ಅಷ್ಟು ಸಾಫ್ಟ್ ಮತ್ತು ಟೇಸ್ಟಿ ಆಗಿರುತ್ತೆ. ಬೆಳಿಗ್ಗೆ ಇಂತಹ ಬ್ರೇಕ್ಫಾಸ್ಟ್ ತಿಂದ್ರೆ ಹೋಲ್ ಡೇ ಫ್ರೆಶ್ ಆಗಿರುತ್ತೆ. ಫ್ಯಾಮಿಲಿ ಎಲ್ಲರೂ ಹೊಟ್ಟೆಗೆ ಕೂತು ಬ್ರೇಕ್ಫಾಸ್ಟ್ ಮಾಡಿದ್ದು ತುಂಬಾನೇ ಖುಷಿ ಕೊಡುತ್ತೆ. ಮತ್ತೆ ನೆಕ್ಸ್ಟ್ ನನಗೋಸ್ಕರ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಮ್ಯಾಂಗೋ ತಂದು ಇಟ್ಟಿದ್ರು. ನನಗಂತೂ ಮ್ಯಾಂಗೋ ಅಂದ್ರೆ ತುಂಬಾನೇ ಇಷ್ಟನೇ. ಯಾರಿಗೆಲ್ಲ ಮಾವಿನಕಾಯಿ ಇಷ್ಟ ಅಂತ ಕಾಮೆಂಟ್ ಮಾಡಿ. ನನಗಂತೂ ತುಂಬಾನೇ ಇಷ್ಟ. ಸೊ ಮನೇಲಿದ್ದ ಮಾವಿನಕಾಯಿ ಎಲ್ಲ ಹಚ್ಚಿ ತಿನ್ನೋಣ ಅಂತ ಎಲ್ಲ ಹಚ್ಚಿಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಕ ಹಾಕೊಂಡು ಮಾವಿನಕಾಯಿನ ತಿಂತಾ ಇದ್ರೆ ತುಂಬಾನೇ ಸಕ್ಕತ್ತಾಗಿರುತ್ತೆ. ಅದಂತೂ ಬೇರೆ ಫೀಲಿಂಗ್ ಅಂತಾನೆ ಹೇಳ್ಬೋದು. ನನಗಂತೂ ಮಾವಿನಕಾಯಿ ತುಂಬಾನೇ ಇಷ್ಟ. ಅಂಡ್ ಇವತ್ತು ಮಾಮನ ಬರ್ತ್ಡೇ ಕೂಡ ಇತ್ತು. ಮಾರ್ನಿಂಗ್ ಅವರಿಗೆ ವಿಶ್ ಹೇಳಿ ಮನೆಯಲ್ಲಿ ಎಲ್ಲ ದೇವರಿಗೆ ಸ್ಪೆಷಲ್ ಪೂಜೆ ಎಲ್ಲ ಮಾಡಿದ್ವಿ. ಪ್ರತಿದಿನ ದೇವರನ್ನ ನೆನೆದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಪೂಜೆ ಅಂದ್ರೆ ಕೇವಲ ಆಚರಣೆ ಅಷ್ಟೇ ಅಲ್ಲ, ಅದು ಗ್ರಾಟಿಟ್ಯೂಡ್ ಅಂತಾನೆ ಹೇಳ್ಬೋದು. ದೇವ್ರಿಗೆ ಕೊಟ್ಟಿರೋ ಜೀವನಕ್ಕೆ, ಆರೋಗ್ಯಕ್ಕೆ, ಕುಟುಂಬಕ್ಕೆ ಧನ್ಯವಾದ ಹೇಳೋ ಒಂದು ಮಾರ್ಗ ಅಂತಾನೆ ಹೇಳ್ಬೋದು. ಪೂಜೆ ಮಾಡ್ಬೇಕಾದ್ರೆ ಮನಸ್ಸು ಕಾಮ್ ಅನ್ಸುತ್ತೆ, ಪಾಸಿಟಿವ್ ಥಾಟ್ಸ್ ಬರುತ್ತೆ. ಮತ್ತೆ ಫ್ಯಾಮಿಲಿ ಎಲ್ಲರಿಗೂ ಒಟ್ಟಿಗೆ ದೇವರ ಮುಂದೆ ಕೂತು ಪ್ರಾರ್ಥನೆ ಮಾಡಿದ್ರೆ ಒಂದು ಬ್ಯೂಟಿಫುಲ್ ಫೀಲಿಂಗ್ ಅಂತಾನೆ ಹೇಳ್ಬೋದು. ಬರ್ತ್ಡೇ ದಿನ ದೇವರ ಆಶೀರ್ವಾದ ಪಡ್ಕೊಂಡು ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಹೀಗೆ ಮಾರ್ನಿಂಗ್ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಸ್ವಲ್ಪ ರೆಸ್ಟ್, ಮನೆ ಕೆಲಸಗಳು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ದಿನನ ಕಳೀತಾ ಇದ್ವಿ. ಸಂಜೆ ನಮ್ಮ ಮಾಮ ಆಫೀಸಿಂದ ಬರೋ ಅಷ್ಟರಲ್ಲಿ ಎಲ್ಲ ಟೈಮ್ ಎಲ್ಲ ಹೋಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಅವಾಗ ಬರೋ ಮುಂಚೆ ನಾನು ಮತ್ತೆ ಅಣ್ಣ ಹೊರಗಡೆ ಹೋಗಿ ಗ್ಲೆನ್ಸ್ ಇಂದ ಕೇಕ್ ತಂದು ರೆಡಿ ಇಟ್ಟಿದ್ವಿ. ಕೇಕ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಎಲ್ಲರೂ ವೇಟ್ ಮಾಡ್ತಾ ಇದ್ವಿ. ಮಾಮ ಮನೆಗೆ ಬಂದ ತಕ್ಷಣ ಅವರಿಗೆ ಸರ್ಪ್ರೈಸ್ ಕೊಟ್ವಿ. ಮೊದಲು ಅವರಿಗೆ ಬರ್ತ್ಡೇ ವಿಶಸ್ ಹೇಳಿ ನಂತರ ಎಲ್ಲ ಕೇಕ್ ಕಟ್ ಮಾಡಿಸಿದ್ವಿ. ಎಲ್ಲರೂ ಕ್ಲಾಪ್ಸ್ ಮಾಡಿ ಬರ್ತ್ಡೇ ಸಾಂಗ್ ಎಲ್ಲ ಹಾಡಿದ್ವಿ. ಒಬ್ಬೊಬ್ಬರಾಗಿ ಕೇಕ್ ತಿನ್ನಿಸಿ ವಿಶಸ್ ಹೇಳಿದ್ವಿ. ಮಾಮ ಮುಖದಲ್ಲಿ ಸ್ಮೈಲ್ ನೋಡಿದ್ರೆ ಸಾಕು, ನಮಗೂ ತುಂಬಾ ಖುಷಿ ಆಯ್ತು. ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ದೊಡ್ಡದಾಗಿ ಇತ್ತು ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು. ನಮ್ಮವರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಮತ್ತೆ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಕೂಡ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ ಪ್ರತಿಯೊಂದು ಕ್ಷಣ ಪ್ರೈಸ್ಲೆಸ್ ಅಂತಾನೆ ಹೇಳ್ಬೋದು. ನಿಜ ಹೇಳಬೇಕು ಅಂದ್ರೆ ಬಿಸಿ ಲೈಫಲ್ಲಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋ ಸಮಯ ತುಂಬಾನೇ ಇಂಪಾರ್ಟೆಂಟ್. ಒಟ್ಟಿಗೆ ವಾಕಿಂಗ್, ಒಟ್ಟಿಗೆ ಬ್ರೇಕ್ಫಾಸ್ಟ್, ಒಟ್ಟಿಗೆ ಪೂಜೆ, ಮತ್ತೆ ಒಟ್ಟಿಗೆ ಬರ್ತ್ಡೇ ಸೆಲೆಬ್ರೇಷನ್. ಈ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ನಾಳೆ ದೊಡ್ಡ ಮೆಮೊರೀಸ್ ಆಗುತ್ತೆ. ಲೈಫಲ್ಲಿ ಮನಿ, ವರ್ಕ್, ರೆಸ್ಪಾನ್ಸಿಬಿಲಿಟಿ ಎಲ್ಲವೂ ಇರುತ್ತೆ, ಆದರೆ ಫ್ಯಾಮಿಲಿ ಟೈಮ್ ಅನ್ನೋದು ಯಾವತ್ತೂ ಮಿಸ್ ಆಗಬಾರ್ದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ನನ್ನ ಸಿಂಪಲ್ ಫ್ಯಾಮಿಲಿ ವ್ಲಾಗ್. ಮಾರ್ನಿಂಗ್ ವಾಕಿಂಗ್ ಇಂದ ಈವ್ನಿಂಗ್ ಬರ್ತ್ಡೇ ಸೆಲೆಬ್ರೇಷನ್ ತನಕ ನಮ್ಮ ಮನೆ, ನಮ್ಮ ಜೊತೆ ಇದ್ದ ತುಂಬಾ ಧನ್ಯವಾದಗಳು. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಹ್ಯಾಪಿ, ಸ್ಟೇ ಹೆಲ್ದಿ, ಬೈ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.